ಹಲೋ ಜ್ಯೋತಿಷ ಬಾಂಧವರಿಗೆಲ್ಲ ನನ್ನ ನಮಸ್ಕಾರಗಳು. ಇವತ್ತು ಲಕ್ಷ್ಮಿ ಯೋಗ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಜಾತಕದಲ್ಲಿ ಅನ್ನೋದನ್ನ ನೋಡೋಣ. ಲಕ್ಷ್ಮಿ ಅಂದ್ರೆ ನಾವು ಸಾಮಾನ್ಯವಾಗಿ ನಾವು ಲಕ್ಷ್ಮಿ ಅಂದ್ರೆ ಶುಕ್ರನಿಂದ ನೋಡ್ತೀವಿ. ಶುಕ್ರ ಲಕ್ಷ್ಮಿಯ ಕಾರಕ. ಲಕ್ಷ್ಮಿ ಯೋಗ ಇರ್ಬೇಕಂದ್ರೆ ಶುಕ್ರ ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿ ಕೇಂದ್ರ ಕೋನದಲ್ಲಿ ಇರಬೇಕು, ಒಂದು ಕಂಡೀಷನ್ನು. ಇನ್ನೊಂದು ಭಾಗ್ಯಾಧಿಪತಿ ಆ ಲಗ್ನಕ್ಕೆ ಯಾರು ಭಾಗ್ಯಾಧಿಪತಿ ಆಗ್ತಾನೋ ಅವನು ಉಚ್ಚ ಕ್ಷೇತ್ರದಲ್ಲಿ ಇರಬೇಕು, ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿ ಮತ್ತೆ ಕೇಂದ್ರದಲ್ಲಿ ಇರಬೇಕು. ಇಷ್ಟು ಕಂಡೀಷನ್ ಇದು ಲಕ್ಷ್ಮಿ ಯೋಗಕ್ಕೆ ಬರುತ್ತೆ. ಬನ್ನಿ ಇವಾಗ ಲಕ್ಷ್ಮಿ ಯೋಗದ ಒಂದು ಜಾತಕವನ್ನು ನೋಡೋಣ. ಇದು ಇವರು ಜನನ 11/9/1978 3:40 ಬೆಳಿಗ್ಗೆ ಜನನವಾಗಿದ್ದು. ಇದು ಈ ಲಗ್ನ ಕಟಕ ಲಗ್ನ. ಲಗ್ನದಲ್ಲೇ ಉಚ್ಚ ಗುರು ಇದ್ದಾನೆ. 2ನೇ ಮನೆಯಲ್ಲಿ ಶನಿ ಬುಧ ರವಿ ಇದ್ದಾರೆ. 3ನೇ ಮನೆಯಲ್ಲಿ ರಾಹು, 4ನೇ ಮನೆಯಲ್ಲಿ ಶುಕ್ರ ಕುಜ, 6ನೇ ಮನೆಯಲ್ಲಿ ಚಂದ್ರ, ಹೋಮದಲ್ಲಿ ಕೇತು ಇದ್ದಾನೆ. ಇಲ್ಲಿ 1 2 3 4 5 6 7 8 1 2 3 4 5 6 7 8 9 ಗ್ರಹಗಳಿದೆ. ಸೊ ಇಲ್ಲಿ ನಮ್ಮ ಲಕ್ಷ್ಮಿ ಯೋಗಕ್ಕೆ ಏನು ನಮ್ಮ ಕಂಡೀಷನ್ ಏನಿದೆ ಅಂದ್ರೆ ಶುಕ್ರ ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿ ಇರ್ಬೇಕು, ಮತ್ತೆ ನವಮಾಧಿಪತಿಯಾದ ಯಾರಿರ್ತಾರೋ ಅವರು ಉಚ್ಚ ಕ್ಷೇತ್ರದಲ್ಲಿ ಇರ್ಬೇಕು. ಇಲ್ಲಿ ಈ ಜಾತಕದಲ್ಲಿ ಈ ಯೋಗ ಇದೆ. ಯಾಕಪ್ಪ ಅಂದ್ರೆ ಲಗ್ನದಲ್ಲೇ ಉಚ್ಚ ಗುರು ಇದ್ದಾನೆ. ಅವನು ನವಮಾಧಿಪತಿಯಾಗಿ ಗುರು ಉಚ್ಚ ಸ್ಥಾನದಲ್ಲಿ ಇದ್ದಾನೆ. ಫಸ್ಟ್ ಕಂಡೀಷನ್ ಫುಲ್ಫಿಲ್ ಆಯ್ತು. 2ನೇ ಕಂಡೀಷನ್ನು ಲಗ್ನದಿಂದ ಕೇಂದ್ರದಲ್ಲಿ ಶುಕ್ರ ಸ್ವಕ್ಷೇತ್ರದಲ್ಲಿ ಇದ್ದಾನೆ, ಪಂಚಮಾಧಿಪತಿಯ ಜೊತೆಯಲ್ಲಿ ಇದ್ದಾನೆ, ಒಂದು ಕೇಂದ್ರ ಕೋನಾಧಿಪತಿಯ ಯುತಿಯಲ್ಲಿ ಇದ್ದಾಗ ಇದು ಒಂದು ಲಕ್ಷ್ಮಿ ಯೋಗದ ಪೂರ್ಣ ಪ್ರಮಾಣ ಈ ಜಾತಕರಿಗಿದೆ. ಇನ್ನೊಂದು ಚಂದ್ರ ಷಷ್ಠ ಸ್ಥಾನದಲ್ಲಿದ್ರು. ಇವನು ಚಂದ್ರ ಬಂದ್ಬಿಟ್ಟು ಶುಕ್ಲ ಪಕ್ಷದಲ್ಲಿ ಜನನವಾಗಿದೆ ಇವ್ರದ್ದು. ಯಾಕಂದ್ರೆ ರವಿಯಿಂದ ನಾವು ನೋಡಿದಾಗ ಪಂಚಮದಲ್ಲಿ ಚಂದ್ರ ಇದ್ದಾಗ ಅವನು ಶುಕ್ಲ ಪಕ್ಷ ಚಂದ್ರ ಅನಿಸ್ಕೊಂಡ್ಬಿಡ್ತಾನೆ. ಅಂದ್ರೆ ಲಗ್ನಾಧಿಪತಿ ಷಷ್ಠ ಸ್ಥಾನದಲ್ಲಿದ್ದರು, ಶುಕ್ಲ ಪಕ್ಷದಲ್ಲಿ ಹುಟ್ಟಿರೋದ್ರಿಂದ ಇದು ಚಂದ್ರ ಏನು ಅಂತ ಬಾಧಿತನಾಗಿಲ್ಲ. ಇಲ್ಲಿ ಏನಪ್ಪಾ ಆಗಿದೆ ಅಂದ್ರೆ ಈ ಜಾತಕದಲ್ಲಿ ಲಗ್ನದಲ್ಲೇ ಉಚ್ಚ ಗುರು ಅಂದ್ರೆ ನವಮಾಧಿಪತಿ ಲಗ್ನದಲ್ಲಿ ಉಚ್ಚ ಗುರು ಇದ್ದಾನೆ. ಗುರು ಲಗ್ನದಲ್ಲಿದ್ರೆ ದಿಗ್ಬಲ ಆಗುತ್ತೆ. ಮತ್ತೆ ಚತುರ್ಥ ಸ್ಥಾನದಲ್ಲಿ ಶುಕ್ರ ಇದ್ದಾನೆ ಸ್ವಕ್ಷೇತ್ರದಲ್ಲಿ, ಅವನು ದಿಗ್ಬಲ ಇದ್ದಾನೆ. ಅಂದ್ರೆ ಗುರುನು ದಿಗ್ಬಲ, ಶುಕ್ರನೂ ದಿಗ್ಬಲ ಆಗಿ ಈ ಲಕ್ಷ್ಮಿ ಯೋಗದ ಪೂರ್ಣ ಪ್ರಮಾಣ ಈ ಜಾತಕರಿಗಿದೆ. ಈ ಲಕ್ಷ್ಮಿ ಯೋಗದ ಒಂದು ಜಾತಕರು ಏನಪ್ಪಾ ಅಂದ್ರೆ ಧರ್ಮ ಕಾರ್ಯಗಳನ್ನು ಮಾಡಕ್ಕೆ, ಮತ್ತೆ ಅವ್ರಿಗೆ ಭಗವಂತ ಒಂದು ಲಕ್ಷ್ಮಿ ಯೋಗವನ್ನು ಕೊಟ್ಟಾಗ ಅವ್ರಿಗೆ ದಾನ ಧರ್ಮ ಮತ್ತೆ ಕೆಲವು ಸಂಸ್ಥೆಗಳಿಗೆ ಕಂಟ್ರಿಬ್ಯೂಷನ್ ಕೊಡೋದು, ದುಡ್ಡು ಎಲ್ಲ ಧನ ಸಹಾಯ ಮಾಡೋದು, ಇಂಥವೆಲ್ಲ ಇವ್ರಿಗೆ ಜನ್ಮತಃನೇ ಇವ್ರಿಗೆ ಇರುತ್ತೆ. ಇದು ಒಂದು ಲಕ್ಷ್ಮಿ ಯೋಗ. ಇನ್ನೊಂದು ಲಕ್ಷ್ಮಿ ಯೋಗದ ಜಾತಕವನ್ನು ನೋಡೋಣ. ಇದು ಅವಾಗಲೇ ನಾನು ಒಂದು ಹೇಳಕ್ ಮರ್ತಿದ್ದೆ. ಇಲ್ಲಿ ಏನಪ್ಪಾ ಅಂದ್ರೆ ಕೇಂದ್ರ ಸ್ಥಾನಗಳು 1 4 7 10 5 9 ಮತ್ತು 2 ಈ ಸ್ಥಾನಗಳಲ್ಲಿ ಗ್ರಹಗಳು ಇದ್ದಲ್ಲಿ ಗುರು ಇದ್ರೂ ಇದು ಧನಯೋಗ ಆಗುತ್ತೆ. ಇಲ್ಲಿ ಏನಪ್ಪಾ ಇದೆ ಅಂದ್ರೆ ಲಗ್ನ ಬಂದ್ಬಿಟ್ಟು ಕುಂಭ ಲಗ್ನ, ದ್ವಿತೀಯ ಸ್ಥಾನದಲ್ಲಿ ಬುಧ ಇದ್ದಾನೆ, ತೃತೀಯ ಸ್ಥಾನದಲ್ಲಿ ರವಿ ಇದ್ದಾನೆ, ಶನಿ ಚತುರ್ಥ ಸ್ಥಾನದಲ್ಲಿ ಶನಿ ಕುಜ ಶುಕ್ರ ಇದ್ದಾರೆ, ಷಷ್ಠ ಸ್ಥಾನದಲ್ಲಿ ಕೇತು, ನವಮದಲ್ಲಿ ಚಂದ್ರ, ಏಕಾದಶ ಸ್ಥಾನದಲ್ಲಿ ಗುರು, ದ್ವಾದಶ ಸ್ಥಾನದಲ್ಲಿ ರಾಹು ಇದ್ದಾರೆ. ಇಲ್ಲಿ ನಮ್ಗೆ ಕಂಡೀಷನ್ ಫುಲ್ಫಿಲ್ ಆಗುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಲಗ್ನದಲ್ಲಿ ನಾವು ಲಕ್ಷ್ಮೀ ಕಾರಕನಾದ ಶುಕ್ರ ಸ್ವಕ್ಷೇತ್ರದಲ್ಲಿ ಇರ್ಬೇಕಂತ ಹೇಳಿದ್ವಿ. ಮತ್ತೆ ಗುರು ಈ ಸ್ಥಾನದಲ್ಲಿ ಇರ್ಬೇಕು. 1 4 7 10 5 9 ಅಥವಾ 2ರಲ್ಲಿ ಇರ್ಬೇಕು. ಅಂದ್ರೆ ಕೇಂದ್ರ ಕೋನಗಳು ಮತ್ತೆ ದ್ವಿತೀಯ ಸ್ಥಾನದಲ್ಲಿ ಗುರು ಇರಬೇಕು. ಇದು ಕಂಡೀಷನ್ ಇದೆ. ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಲಗ್ನದಿಂದ ಚತುರ್ಥ ಸ್ಥಾನದಲ್ಲಿ ಶುಕ್ರ ಇದ್ದಾನೆ. ಜೊತೆಯಲ್ಲಿ 2 ಕ್ರೂರ ಗ್ರಹಗಳು ಶನಿ ಕುಜ ಚತುರ್ಥ ಸ್ಥಾನದಲ್ಲಿ ಇದ್ದಾನೆ. ಮತ್ತೆ ಲಾಭ ಸ್ಥಾನದಲ್ಲಿ ಲಾಭಾಧಿಪತಿ ವಕ್ರಿಯಾಗಿ ಕೂತ್ಕೊಂಡಿದ್ದಾನೆ. ಅಂದ್ರೆ ದ್ವಿತೀಯ ಲಾಭಾಧಿಪತಿಯಾದ ಗುರು ಲಾಭ ಸ್ಥಾನದಲ್ಲಿ ವಕ್ರಿಯಾಗಿ ಕೂತ್ಕೊಂಡಿದ್ದಾನೆ. ಇವ್ರ ಜಾತಕದಲ್ಲಿ ಲಕ್ಷ್ಮಿ ಯೋಗ ಇದೆ. ಆದರೆ ಚತುರ್ಥ ಸ್ಥಾನದಲ್ಲಿ ಶುಕ್ರ 2 ಪಾಪಗ್ರಹಗಳ ಯುತಿಯಲ್ಲಿ ಇರೋದ್ರಿಂದ
ಶುಕ್ರ ಇಲ್ಲಿ ಏನಪ್ಪ 4ನೇ ಮನೆ ಡೊಮೆಸ್ಟಿಕ್ ಲೈಫ್ ಅಂತ ಹೇಳ್ತೀವಿ. ಸುಖ, ಶಾಂತಿ, ನೆಮ್ಮದಿ ಇದಕ್ಕೆಲ್ಲ ಡೊಮೆಸ್ಟಿಕ್ ಲೈಫ್ ಅಂದ್ರೆ ಪಾರಿವಾರಿಕ ಸಂಸಾರದಲ್ಲಿ ಈ ಜಾತಕರಿಗೆ ಶಾಂತಿ ಇರೋದಿಲ್ಲ, ಸುಖ ಶಾಂತಿ ನೆಮ್ಮದಿಗಳು ಇರಲ್ಲ. ದುಡ್ಡು ಇರ್ಬೋದು, ನೋ ಡೌಟ್, ಇವ್ರಿಗೆ ಬೇಕಾದಷ್ಟು ಸಂಪತ್ತು ಇರ್ಬೋದು, ಇವ್ರಿಗೆ ಸುಖ ಸಾಧನಗಳು, ಫೈನಾನ್ಷಿಯಲಿ ವೆಲ್ ಅಂಡ್ ಗುಡ್ ಪೊಸಿಷನ್ ಇರ್ಬೋದು. ಆದ್ರೆ ಡೊಮೆಸ್ಟಿಕ್ ಲೈಫಲ್ಲಿ ಇವರು ಅತ್ಯಂತ ಸುಖವಾಗಿಲ್ಲ ಅಂತ ಇದನ್ನ ಹೇಳ್ಬೋದು. ಇದು ಒಂದು ಲಕ್ಷ್ಮಿ ಯೋಗ. ಇದು ಹಸ್ತರೇಖೆಯ ಒಂದು ಟಿಪ್ಸು ಇದರಲ್ಲಿ ನಾನು ಕೊಡ್ತಾ ಇದ್ದೀನಿ. ಹಸ್ತರೇಖೆಯಲ್ಲಿ ಯಾವುದೇ ಒಂದು ಈ ಜೀವರೇಖೆ, ಇದು ಜೀವರೇಖೆ, ಈ ಜೀವರೇಖೆಯಲ್ಲಿ ಇಲ್ಲಿ ಚಿಕ್ಕದಾಗಿ ಹಿಂಗೆ ದ್ವೀಪ ಬಂದ್ರೆ, ದ್ವೀಪ ಅಂದ್ರೆ ರೌಂಡ್ ಆಗಿ ಬಂದ್ರೆ ಇಲ್ಲಿಂದ ನಾವು ವಯಸ್ಸನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 80 ವರ್ಷ ಅಂತ ನಾವು ಕನ್ಸಿಡರ್ ಮಾಡಿ, ಇದು ಎಷ್ಟು ವಯಸ್ಸು ಬರುತ್ತೋ ಅಷ್ಟು ವಯಸ್ಸಲ್ಲಿ ಅವ್ರಿಗೆ ಆರೋಗ್ಯದಲ್ಲಿ ಕಂಟಕ ಬರುತ್ತೆ. ಆದರೆ ಈ ದ್ವೀಪ ಚಿಕ್ಕದಿದ್ರೆ ಅಲ್ಪಕಾಲದ ವ್ಯಾಧಿ ಅಥವಾ ಹೆಲ್ತಲ್ಲಿ ತೊಂದರೆ ಆಗುತ್ತೆ. ಅದೇ ಇದೇನಾದರೂ ವರ್ಟಿಕಲ್ ಆಗಿ, ವರ್ಟಿಕಲ್ ಅಂದ್ರೆ ಉದ್ದವಾಗಿ ಏನಾದರೂ ದ್ವೀಪ ಚಿಹ್ನೆ ಬಂದಾಗ ತೋರಿಸ್ತೀನಿ. ಈ ತರ ಈ ವರ್ಟಿಕಲ್ ಆಗಿ ಹಿಂಗ್ ಉದ್ದ ಬಂದಾಗ ಆ ವ್ಯಾಧಿ ದೀರ್ಘಕಾಲಿಕ ವ್ಯಾಧಿಯಲ್ಲಿ ಅವರು ಆ ವ್ಯಾಧಿಯಲ್ಲಿ ಅವರು ನರಳಬೇಕಾಗುತ್ತೆ. ಇಷ್ಟನ್ನ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀ ಕೃಷ್ಣ.